ಇವತ್ತು ಆ್ಯಕ್ಚುಲಿ ನನಗೆ ಏನು ವೀಡಿಯೋ ಮಾಡೋಕ್ಕೆ ಮನಸ್ಸಿಲ್ಲ. ಸೊ ಯಾವ ಟಾಪಿಕ್ ಮೇಲೂ ಇವತ್ತು ನಾನು ವೀಡಿಯೋ ಮಾಡ್ತಾ ಇಲ್ಲ. ಬೇಕಿದ್ದರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ನೋಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಇವತ್ತೇನು ಸ್ವಲ್ಪ ಬ್ರೇಕ್ ತೊಗೋಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಇದು ವಿಡಿಯೋ ಮಾಡಿ, ಶೂಟ್ ಮಾಡಿ, ಎಡಿಟ್ ಮಾಡಿ, ಅಪ್ಲೋಡ್ ಮಾಡೋದು ಒಂದು ದೊಡ್ಡ ಕೆಲಸ. ಹಾಗಾಗಿ ಅದೇನೋ ತಲೆಯಲ್ಲಿ ತುಂಬ ಕೆಲಸ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಇವತ್ತು ಸ್ವಲ್ಪ ಬ್ರೇಕ್ ತೊಗೊಂಡ್ಬಿಡೋಣ ಅಂತ ಅನ್ನಿಸ್ತಾ ಇದೆ. ಟೋಟಲಿ ಮೂಡು ಇಲ್ಲ ಇವತ್ತು ವಿಡಿಯೋ ಮಾಡೋದಕ್ಕೆ ಅಂತ. ಆದರೂ ಕೂಡ ಇವತ್ತು ಏನಾದರೂ ಸ್ವಲ್ಪ ನಾನು ವಿಡಿಯೋ ಮಾಡಿ ಹಾಕಲೇಬೇಕು. ಬಿಕಾಸ್ ಇವತ್ತು ಟ್ಯೂಸ್ಡೇ 7 o'clock ಒಂದು ವಿಡಿಯೋ ಬರಲೇಬೇಕು. ಯೂಟ್ಯೂಬ್ ಮಾತ್ರ ಅಲೋ ಮಾಡಲ್ಲ. ಜಾಬ್ ಆದರೆ ನಾವು ರಜೆ ಹಾಕಿ ಮನೇಲಿ ಕೂತ್ಕೋಬೋದು, ಬಟ್ ಯೂಟ್ಯೂಬಲ್ಲಿ ಹಾಗಾಗಲ್ಲ. ನಾವು ಅಪ್ಲೋಡ್ ಮಾಡಲೇಬೇಕು, ಕನ್ಸಿಸ್ಟೆಂಟಾಗಿ ಇರಲೇಬೇಕು. ಸೊ ಹಾಗಾಗಿ ನಿನ್ನೆ ಏನೆಲ್ಲ ಮಾಡಿದೆ ಅಂತ ಇವತ್ತಿನ ವೀಡಿಯೋನಲ್ಲಿ ತೋರಿಸ್ತೀನಿ ಅಷ್ಟೇ. ನಿನ್ನೆ ಸೋಮವಾರ ಅಲ್ವಾ, ಸೊ ಸೋಮವಾರ ನಾನು ಪನ್ನೀರ್ ಗ್ರೇವಿ ಮಾಡಿದೆ, ಪಾಲಕ್ ಪನ್ನೀರ್, ಆಮೇಲೆ ಚಪಾತಿ, ಪೀಸ್ ಪಲಾವ್ ಇದಷ್ಟು ಮಾಡಿದೆ ಲಂಚ್ ಬಾಕ್ಸ್ಗೆ, ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್ಗೆ ಮತ್ತು ಬ್ರೇಕ್ಫಾಸ್ಟ್ಗೆ. ಮತ್ತು ಸ್ವಲ್ಪ ಬಿಸಿಬೇಳೆ ಬಾತ್ ಇತ್ತು, ಅದನ್ನು ನಾನು ಬ್ರೇಕ್ಫಾಸ್ಟಲ್ಲಿ ನಾನು ತಗೊಂಡೋದೆ ಲಂಚ್ ಬಾಕ್ಸಲ್ಲಿ. ಸೊ ನನಗೆ ಬಿಸಿಬೇಳೆ ಬಾತ್ ತುಂಬ ಇಷ್ಟ, ಸೊ ನಾನು ಅದನ್ನೇ ತಗೊಂಡೋದೆ. ಆ್ಯಂಡ್ ವಾಪಸ್ ಸ್ಕೂಲಿಂದ ಬಂದ ತಕ್ಷಣ ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ಕೆಲಸ ಹೇಳಿದರು. ಅಂದರೆ ಗಿಡಗಳನ್ನ ಹಚ್ಚಬೇಕಾಗಿತ್ತು, ಇಲ್ಲಾಂದರೆ ಒಣಗೋಗ್ಬಿಡುತ್ತೆ ಅಂತ. ಆ ಗಿಡಗಳನ್ನ ಒಂದಷ್ಟು ಹಚ್ಚಿಬಿಟ್ಟು ಬಂದೆ. ಒಂದಷ್ಟು ಪುದೀನ ಹಚ್ಚಿದ್ದು, ಮತ್ತು ಕಣಗ್ಲಿ ಹೂವು ಅಂತ ಹೇಳ್ತಾರೆ ನಮ್ಮ ಸೈಡು, ಆ ಗಿಡನ ಒಂದು ಹಚ್ಚಿಬಿಟ್ಟು ಬಂದೆ. ಸೊ ಏನು ಜಾಸ್ತಿ ಇವತ್ತು ನನ್ನ ಹತ್ರ ನನಗೆ ಮಾತಾಡೋಕ್ಕೂ ಅಷ್ಟೊಂದು ಮನಸ್ಸಿಲ್ಲ. ಮರ್ತೋಗಿತ್ತು. ರಾತ್ರಿ ಊಟಕ್ಕೆ ನಿನ್ನೆ ತುಂಬ ದಿವಸಗಳಾದಮೇಲೆ ರಾಗಿ ಮುದ್ದೆ ಮಾಡಿದ್ದೆ. ಪರವಾಗಿಲ್ಲ, ಒಂದು ಲೆವೆಲಿಗೆ ಆಗಿತ್ತು. ತುಂಬ ಎಕ್ಸ್ಪರ್ಟ್ ಅಲ್ಲ ನಾನು ಅಡುಗೆ ಮಾಡೋದ್ರಲ್ಲಿ, ಬಟ್ ತಿನ್ನೋ ಥರ ಆಗಿತ್ತು ಸ್ವಲ್ಪ ಮಟ್ಟಿಗೆ. ನನಗೇನು ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ಅನ್ನಿಸ್ತು. ಕೊನೆಗೆ ಎಲ್ಲರೂ ಊಟ ಮಾಡಿದರು, ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟೇ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋನಲ್ಲಿ ನಾನು ಒಂದು ಒಳ್ಳೆ ಟಾಪಿಕ್ನ ತೊಗೊಂಬರಬೇಕು ಅಂತ ಇದೆ. ಅದನ್ನು ಸ್ವಲ್ಪ ಟೈಮ್ ಇಟ್ಕೊಂಡು ವಿಡಿಯೋ ಮಾಡಬೇಕು ಅಂತ ಇದೆ. ಅದಕ್ಕಾಗಿ ಒಂದಷ್ಟು ಸ್ಕ್ರಿಪ್ಟ್ ಬರೆದಿಟ್ಕೊಂಡಿದ್ದೀನಿ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಏನು ಅಂತ ಕೇಳಿದರೆ ತುಂಬ ಇಂಟ್ರೆಸ್ಟಿಂಗ್ ಅಂತ ನಿಮ್ಗೆ ಅನ್ನಿಸ್ಬೋದು. ನನಗೆ ಮಾತ್ರ ಇಂಟ್ರೆಸ್ಟಿಂಗ್ ಇದೆ, ನಿಮ್ಗೆ ಹೇಗೆ ಅನಿಸುತ್ತೋ ಗೊತ್ತಿಲ್ಲ. ಸೊ ಅದು ಫಸ್ಟ್ ಪೇಮೆಂಟ್. ಸೊ ನನ್ನ ಯೂಟ್ಯೂಬ್ನ ಫಸ್ಟ್ ಪೇಮೆಂಟ್ ಎಷ್ಟಿತ್ತು, ಯಾವಾಗ ಬಂತು ಅಂತ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಹೋಪ್ ಆ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಬಹುದು ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋನ ಲೈಕ್ ಮಾಡಬೇಡಿ, ಶೇರು ಮಾಡಬೇಡಿ, ಚಾನಲ್ನ ಸಬ್ಸ್ಕ್ರೈಬ್ನು ಕೂಡ ಮಾಡಬೇಡಿ. ಯಾಕೆಂದರೆ ಇದರಲ್ಲಿ ಏನೂ ಇಲ್ಲ ಈ ವಿಡಿಯೋನಲ್ಲಿ. ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋಂದಿಗೆ ನಾನು ಮತ್ತೆ ಸಿಗ್ತೀನಿ, ಒಳ್ಳೆ ಟಾಪಿಕ್ ಒಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. See you all in my next vlog. Bye.